ಆತ್ಮೀಯ ವಿದ್ಯಾರ್ಥಿಗಳೇ, ಹೋದ ಕ್ಲಾಸಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಂಡಯಾತ್ರೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಉತ್ತರ ಭಾರತವನ್ನು ಗೆದ್ದ ನಂತರ ದಕ್ಷಿಣ ಭಾರತವನ್ನು ಗೆಲ್ಲಲಿಕ್ಕೆ ಮಲಿಕಾಫರ್ ಎಂಬ ದಂಡನಾಯಕನನ್ನು ಕಳಿಸ್ತಾನ. ದಕ್ಷಿಣ ಭಾರತವನ್ನು ಗೆಲ್ಲುವ ಪ್ರಯತ್ನ ಮಾಡಿದ ಮುಸ್ಲಿಂ ಸುಲ್ತಾನರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಮುಖ ಸುಲ್ತಾನ. ಇವನು ಸಮರ್ಥ ಸೇನಾನಿಯಾಗಿದ್ದ. ಮಲಿಕಾಫರ್ನನ್ನ ಎಲ್ಲಿಂದ ತಗೊಂಡ್ಬಂದಿದ್ರು? ಮಲಿಕಾಫರ್ನನ್ನ ಉತ್ತರ ಭಾರತ ದಂಡಯಾತ್ರೆಯಲ್ಲಿ ಉಲುಗ್ ಖಾನ್ ಮತ್ತು ನಜರತ್ ಖಾನ್ ಎರಡೂ ಜನ ಎಷ್ಟು ಅಮೌಂಟ್ ಕೊಟ್ಟು ಬಂದಿರೋವಾಗ 1,000 ರೂಪಾಯಿಗಳನ್ನ, 1000 ದಿನಾರಿ ಅನ್ನುವಂಥ ಒಂದು ರೂಪಾಯಿಗಳನ್ನು ಕೊಟ್ಟು ಏನು ಮಾಡಿದ್ರಪ್ಪ ಅಂದ್ರೆ ಆ ಮಲಿಕಾಫರ್ ಎಂಬ ನಪುಸಕನನ್ನ ಯಾರಿಗೆ ತಂದು ಒಪ್ಪಿಸಿದ್ರಪ್ಪ ಅಂದ್ರೆ ಯಾರಿಗೆ ಒಪ್ಪಿಸಿದ್ರಿ? ಅಲ್ಲಾವುದ್ದೀನ್ ಖಿಲ್ಜಿಗೆ ಒಪ್ಪಿಸಿದ್ರು. ಆ ಮಲಿಕಾಫರ್ ಏನು ಮಾಡ್ತಾನಪ್ಪ ಅಂದ್ರೆ ದಕ್ಷಿಣ ಭಾರತ ದಂಡಯಾತ್ರೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ನಿಯೋಜಿಸ್ತಾನ. ಅಲ್ಲಿ ಉತ್ತರ ಭಾರತ ದಂಡಯಾತ್ರೆಯಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳು ಎಷ್ಟು ಜನ ಇದ್ರಿ? 2 ಜನ. ಯಾರ್ಯಾರು? ಉಲುಗ್ ಖಾನ್ ಮತ್ತು ನಜರತ್ ಖಾನ್. ಹಾಗಾದ್ರೆ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ಬೇಕಾದ್ರೆ ಇಲ್ಲಿ ಯಾರದಾರಪ್ಪ ಅಂದ್ರೆ ಸೇನಾನಿ ಯಾರ? ಮಲಿಕಾಫರ್ ಏನ್ ಮಾಡ್ತಾನಪ್ಪ ಅಂದ್ರೆ ದಕ್ಷಿಣ ಭಾರತ ದಂಡಯಾತ್ರೆಯನ್ನ ಇವನು ಏನ್ ಮಾಡ್ತಾನ ಇಲ್ಲಿ ತಗೊಳ್ತಾನ. ಇಲ್ಲಿ ದೇವಗಿರಿಯ ಮೇಲೆ ಆಕ್ರಮಣ. ಒಂದೇ ನೋಡ್ರಿ, ಒಂದೇ ಪಾಯಿಂಟ್, ದೇವಗಿರಿಯ ಮೇಲೆ ಆಕ್ರಮಣ ಎಷ್ಟಾಗಿ ಮಾಡ್ತಾನಪ್ಪ ನೋಡ್ರಿ ಮಲಿಕಾಫರ ದೇವಗಿರಿ ಮೇಲೆ 1307, ಸಾಮಾನ್ಯ ಶಕೆ 1307. ದೇವಗಿರಿಯ ರಾಜ ಯಾರು ಗೊತ್ತ ನಿಮಗೆ? ದೇವಗಿರಿಯ ರಾಜ ಯಾರಪ್ಪ ಅಂದ್ರ ರಾಮಚಂದ್ರ ದೇವ. ರಾಮಚಂದ್ರ ದೇವನನ್ನ ಈಗಾಗಲೇ ಒಂದು ಸೋಲಿಸಿದ್ದ. ಯಾವಾಗ? ರಾಮಚಂದ್ರ ದೇವನನ್ನ ಜಲಾಲುದ್ದೀನ್ ಖಿಲ್ಜಿ ಇದ್ದಾಗ ದೇವಗಿರಿಯ ಮೇಲೆ ತನ್ನ ಪ್ರಥಮ ದಂಡಯಾತ್ರೆಯನ್ನ ಮಾಡಿದ್ದ. ಯಾರ? ಅಲ್ಲಾವುದ್ದೀನ್ ಖಿಲ್ಜಿ ಮಾಡಿದ್ದ. ದೇವಗಿರಿಯನ್ನ ಅಲ್ಲಿ ದೊರೆ ಯಾರಪ್ಪ ಅಂದ್ರೆ ರಾಮಚಂದ್ರ ದೇವರನ್ನ ಸಂಪೂರ್ಣವಾಗಿ ಸೋಲಿಸಿ ಅಲ್ಲಿರ್ತಕ್ಕಂಥ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳನ್ನ ಎಲ್ಲಿ ತಗೊಂಡ್ಬರ್ತಾನ್ರಿ ಇವನು? ಕಾರಾಕ್ಕೆ ತಗೊಂಡ್ಬರ್ತಾನ. ಕಾರಾಕ್ಕೆ ಏನಾಗಿರ್ತಾನ? ಅವನು ರಾಜ್ಯಪಾಲನಾಗಿರ್ತಾನ. ಯಾರ? ಅಲ್ಲಾವುದ್ದೀನ್ ಖಿಲ್ಜಿ. ಮಗಳನ್ನ ಕೊಡೋದಲ್ಲ, ಅವಾಗ ಏನ್ ಕೊಟ್ಟಿರ್ತಾರಪ್ಪ ಅಂದ್ರ ಕಾರಾ ಪ್ರಾಂತ್ಯದ ರಾಜ್ಯಪಾಲನಿಗೆ ಕೂಡ ಯಾರು ನೇಮಕ ಮಾಡಿರ್ತಾರ? ಜಲಾಲುದ್ದೀನ್ ಖಿಲ್ಜಿ ನೇಮಕನ ಮಾಡಿರ್ತಾನ. ಹೀಗಾಗಿ ದೇವಗಿರಿಯ ದಂಡಯಾತ್ರೆಯನ್ನು ಮುಗಿಸಿಕೊಂಡು ಬರಬೇಕಾದ್ರ, ಯಶಸ್ವಿಯಾಗಿ ಮುಗಿಸ್ಕೊಂಡು ಬರಬೇಕಾದ್ರ ಅಲ್ಲಿ ಏನಾಗಿತ್ತಪ್ಪ ಅಂದ್ರ ಆ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಸ್ವಾಗತಿಸಲು ಕಾರಾಕ್ಕೆ ಬಂದ ಜಲಾಲುದ್ದೀನ್ ಖಿಲ್ಜಿಯನ್ನ ಏನ್ ಮಾಡ್ತಾನ? ವೃದ್ಧ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಸ್ವಾಗತಿಸಲು ಬಂದಾಗ ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರೆ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಂದು ನಾನೇ ದೆಹಲಿಯ ಸುಲ್ತಾನ್ ಅಂತ ಏನ್ ಮಾಡ್ತಾನ? ಘೋಷಣೆಯನ್ನ ಮಾಡ್ಕೊತ. ಹಾಗಾದ್ರೆ ಪ್ರಪ್ರಥಮವಾಗಿ ದೇವಗಿರಿಯ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿ ಯಾರನ್ನ ಸೋಲಿಸಿರ್ತಾನ? ರಾಮಚಂದ್ರ ದೇವನನ್ನ ಸೋಲಿಸಿರ್ತಾನ. ರಾಮಚಂದ್ರ ದೇವನನ್ನ ಸೋಲಿಸಿ ಏನ್ ಮಾಡ್ತಾನ? ವಾರ್ಷಿಕವಾಗಿ ಏನ್ ತೆಗೆದುಕೊಳ್ತೀವಿ ನಾವು ಕಡೆ? ಕಪ್ಪು ಕಾಣಿಕೆಯನ್ನ ಪಡ್ಕೊಳ್ತಿರ್ತಾನ. ಯಾರು ಪಡ್ಕೊಳ್ತಿರ್ತಾರ? ಅಲ್ಲಾವುದ್ದೀನ್ ಖಿಲ್ಜಿ. ವಾರ್ಷಿಕವಾಗಿ ಅವನನ್ನು ಸೋಲಿಸಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಅವನಿಂದ ಕಪ್ಪು ಕಾಣಿಕೆಯನ್ನ ಪಡ್ಕೊಳ್ತಿರ್ತಾನ. ಇಲ್ಲಿ ಏನಾಗಿದ್ರಿ ಸರ್? 2ನೇ ಬಾರಿಗೆ ದೇವಗಿರಿ ಮೇಲೆ ಯಾಕೆ ಆಕ್ರಮಣ ಮಾಡಿದ್ರಿ? 2 ಕಾರಣ. ಒಂದು, ಗುಜರಾತಿನ ರಾಜ ಕರ್ಣದೇವ ಅವನ ಮಗಳಿಗೆ ಆಶ್ರಯ ಕೊಟ್ಟಿದ್ದ. ಯಾರ? ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲ, ರಾಮಚಂದ್ರ ದೇವ. ಗುಜರಾತಿನ ರಾಜ ಯಾರು? ಕರ್ಣದೇವನ ಮಗಳಿಗೆ ಮತ್ತು ಕರ್ಣದೇವನ ಮಗಳು ಯಾರು? ದೇವಲಾದೇವಿಗೆ ಮತ್ತು ಕರ್ಣದೇವನಿಗೆ ಯಾರು ಆಶ್ರಯ ಕೊಟ್ಟಿದ್ದಪ್ಪ ಅಂದ್ರೆ ರಾಮಚಂದ್ರ ದೇವ ಆಶ್ರಯ ಕೊಟ್ಟಿದ್ದ. ಇದು ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಮತ್ತಷ್ಟು ಏನ್ ಮಾಡಿತು? ಕೆರಳಿಸಿತು. ಇನ್ನ 2ನೇದು ಏನ್ ಮಾಡಿದ? ರಾಮಚಂದ್ರ ದೇವ 3 ವರ್ಷಗಳಿಂದ ಕಪ್ಪು ಕಾಣಿಕೆಯನ್ನ ಇವ್ನು ಕೊಡ್ತಾ ಇದ್ದೀವಿ. ಯಾರಿಗೆ? ಅಲ್ಲಾವುದ್ದೀನ್ ಖಿಲ್ಜಿಗೆ. 3 ವರ್ಷ ಆದ್ರೂ ಕೂಡ ವರ್ಷ ಕೊಡ್ಬೇಕಾಗಿತ್ತಲ್ಲ ಕಪ್ಪು ಕಾಣಿಕೆಯನ್ನ ಅಲ್ಲಾವುದ್ದೀನ್ ಖಿಲ್ಜಿಗೆ. ಅವ ಏನ್ ಮಾಡ್ತಾ ಇರ್ಲಿಪ್ಪ ಅಂದ್ರೆ ಇವಾಗ ಕೊಡ್ತಾ ಇರಲಿಲ್ಲ. ಹೀಗಾಗಿ 2ನೇ ಬಾರಿಗೆ ಏನ್ ಮಾಡ್ತಾನಪ್ಪ ಅಂದ್ರ ದೇವಗಿರಿ ಮೇಲೆ 1307 ಏನ್ ಮಾಡ್ತಾನಪ್ಪ ಅಂದ್ರ ಆಕ್ರಮಣವನ್ನ ಮಾಡ್ತಾನ. ನೋಡ್ರಿ,
ದೇವಗಿರಿಯ ರಾಜ ರಾಮಚಂದ್ರ ದೇವನು ಕರ್ಣದೇವನ ಮತ್ತು ಅವನ ಮಗಳು ದೇವಲಾ ದೇವರಿಗೆ ಏನು ಕೊಟ್ಟಿದ್ದಪ್ಪ ಅಂದ್ರೆ ಆಶ್ರಯವನ್ನು ಕೊಟ್ಟಿದ್ದ. ಯಾವಾಗ? ಉತ್ತರ ಭಾರತ ದಂಡಯಾತ್ರೆ ಒಳಗ 3 ವರ್ಷಗಳಿಂದಲೂ ಕಪ್ಪು ಕಾಣಿಕೆಯನ್ನ ಕೊಟ್ಟಿರಲಿಲ್ಲ. ಎಷ್ಟು ವರ್ಷ ಕೊಟ್ಟಿರಲಿಲ್ಲ? ಈ ರಾಮಚಂದ್ರ ದೇವ ಅಲ್ಲಾವುದ್ದೀನ್ ಖಿಲ್ಜಿಗೆ ಎಷ್ಟು ವರ್ಷ ಆದ್ರೂ ಕಪ್ಪು ಕಾಣಿಕೆಯನ್ನು ಕೊಟ್ಟಿರಲಿಲ್ಲ? 3 ವರ್ಷಗಳಾದರೂ ಕೂಡ ಕಪ್ಪು ಕಾಣಿಕೆಯನ್ನು ಕೊಟ್ಟಿರಲಿಲ್ಲ. ಹಾಗಾದ್ರೆ 2 ದ್ವೇಷವನ್ನು ಕಾಡ್ತಾ ಇದ್ದ ಅಲ್ಲಾವುದ್ದೀನ್ ಖಿಲ್ಜಿ. ಒಂದು ಕರ್ಣದೇವನಿಗೆ ಮತ್ತು ಅವನ ಮಗಳಿಗೆ ಆಶ್ರಯ ಕೊಟ್ಟಿದ್ದ. ಇನ್ನೊಂದು ಏನಪ್ಪಾ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಗೆ 3 ವರ್ಷ ಆದರೂ ಕೂಡ ಏನು ಕೊಟ್ಟಿಲ್ಲಾಗಿದ್ದ? ಕಪ್ಪು ಕಾಣಿಕೆಯನ್ನು ಕೊಟ್ಟಿಲ್ಲಾಗಿದ್ದ. ಹೀಗಾಗಿ ಅದ ಒಂದು ಕಾರಣಕ್ಕಾಗಿ ಏನು ಮಾಡಿದ್ರಪ್ಪ ಅಂದ್ರೆ ದೇವಗಿರಿಯ ಮೇಲೆ ಏನು ಮಾಡಿದ? ದಂಡಯಾತ್ರೆಯನ್ನ ಮಾಡಿದ. 2ನೇ ಬಾರಿಗೆ ದಂಡಯಾತ್ರೆಯನ್ನ ಮಾಡಿದ. ನೋಡ್ರಿ, 2ನೇ ಬಾರಿಗೆ ದಂಡಯಾತ್ರೆಯನ್ನ ಮಾಡಿದ ಅಲ್ಲಾವುದ್ದೀನ್ ಖಿಲ್ಜಿಯು ಮಲಿಕಾಫರ್ನನ್ನ ಎಷ್ಟು 1000 ಸೈನಿಕರೊಂದಿಗೆ ಕಳಿಸ್ತಾ ನೋಡ್ರಿ, ಹೋರಾಟ ಮಾಡಲಿಕ್ಕೆ, ಯುದ್ಧವನ್ನ ಮಾಡಲಿಕ್ಕೆ, ದೇವಗಿರಿ ಮೇಲೆ ಯುದ್ಧವನ್ನ ಮಾಡಲಿಕ್ಕೆ 30,000 ಸೈನಿಕರೊಂದಿಗೆ ಮಲಿಕಾಫರ್ನನ್ನ ದೇವಗಿರಿಯ ವಿರುದ್ಧ ಕಳಿಸಿದನು ಆಕ್ರಮಣ ಮಾಡಲಿಕ್ಕೆ. 8,000 ಸೈನಿಕರು 30,000 ಸೈನಿಕರೊಂದಿಗೆ ಕಳಿಸಿದನು. ಅವನು ರಾಮಚಂದ್ರ ದೇವನನ್ನ ಸೋಲಿಸಿ ದೇವಲಾದೇವಿಯನ್ನ ಸೆರೆ ಹಿಡಿದ. ನೋಡ್ರಿ ಪಾಪ, ರಾಮಚಂದ್ರ ದೇವನನ್ನ ಸೋಲಿಸ್ತಾರ. ರಾಜ ಯಾರ? ದೇವಗಿರಿಯ ರಾಜ ಯಾರ? ರಾಮಚಂದ್ರ ದೇವ. ರಾಮಚಂದ್ರ ದೇವನನ್ನ ಸೋಲಿಸಿ ಕರ್ಣದೇವನ ಮಗಳು ಯಾರ? ದೇವಲಾದೇವಿಯನ್ನ ಸೆರೆ ಹಿಡಿತಾರ. ಯಾರ? ಮಲಿಕಾಫರ್ ಸೆರೆ ಹಿಡ್ಕೋತಾನ. ಮಲಿಕಾಫರ್ ಸೆರೆ ಹಿಡಿದುಕೊಂಡು ನೋಡ್ರಿ ಸೆರೆ ಹಿಡಿದುಕೊಂಡು ಅವನು ಅಲ್ಲಾವುದ್ದೀನ್ ಖಿಲ್ಜಿ ಹಿರಿಯ ಮಗ ಯಾರಪ್ಪ ಅಂದ್ರ ಹಿಜ್ರಾ ಖಾನನಿಗೆ ಏನು ಮಾಡಿರಪ್ಪ ಅಂದ್ರೆ ಮದುವೆಯನ್ನ ಮಾಡಿಕೊಟ್ರು. ದೇವಲಾದೇವಿಗನ್ನ ಯಾರು ಮಾಡಿಕೊಟ್ರು? ಹಿಜ್ರಾ ಖಾನ್. ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿ ದೇವಲಾದೇವಿಯನ್ನ ಮದುವೆ, ಯಾರ ಮದುವೆ ಆದ? ಕಮಲಾದೇವಿಯನ್ನ ಮದುವೆ ಆದ. ಕಮಲಾದೇವಿಯ ಮಗಳ ಖಿಜ್ರಾ ಖಾನನ್ನ ಮದುವೆ ಆದ. ಯಾರವ್ರಿ? ದೇವಲಾದೇವಿ. ಖಿಜ್ರಾ ಖಾನನ್ನ ಅಂದ್ರೆ ಅಲ್ಲಾವುದ್ದೀನನ್ನ ಹಿರಿಯ ಮಗಳ ಯಾರ? ಅಲ್ಲಾವುದ್ದೀನ ಹಿರಿಯ ಮಗ ಯಾರಪ್ಪ ಅಂದ್ರ ಹಿಜ್ರಾ ಖಾನ್. ಹಿಜ್ರಾ ಖಾನನಿಗೆ ಏನು ಮಾಡಿದ್ರಪ್ಪ ಅಂದ್ರೆ ದೇವಲಾದೇವಿಯನ್ನು ಕೊಟ್ಟು ಏನು ಮಾಡಿದ್ರು? ಮದುವೆಯನ್ನ ಮಾಡಿದ್ರು. ಹೀಗಾಗಿ ಯುದ್ಧದಲ್ಲಿ ರಾಮಚಂದ್ರ ದೇವ ಏನಾಗಿರ್ತಾನ? ಸೋತಿರ್ತಾನ. ಸೋಲುವಂಥ ಕಾರಣಕ್ಕಾಗಿ ರಾಮಚಂದ್ರ ದೇವ ವಾರ್ಷಿಕವಾಗಿ ಅವನಿಗೆ ಏನು ಕೊಡ್ತಾನಪ್ಪ ಅಂದ್ರೆ ಕಪ್ಪು ಕಾಣಿಕೆಯನ್ನು ಕೊಡಲು ಒಪ್ಪಿದರು. ಇದೇನಪ್ಪ ಅಂದ್ರೆ ಮುಂದೆ 2ನೇ ದಂಡಯಾತ್ರೆ. ದೇವಗಿರಿ ಮೇಲೆ ಎಷ್ಟನೇ ದಂಡಯಾತ್ರೆ ಇದೆ? 2ನೇ ದಂಡಯಾತ್ರೆ. ಇನ್ನು ವಾರಂಗಲ್ನ ದಂಡಯಾತ್ರೆ 2ನೇದ. ವಾರಂಗಲ್ನ ದಂಡ 2ನೇ ಪಾಯಿಂಟ್ ಎಷ್ಟ್ರಾಗ ಮಾಡ್ತಾ ನೋಡ್ರಿ? 1309 ವಾರಂಗಲ್ನ ದಂಡಯಾತ್ರೆ. ದೇವಗಿರಿಯ ದಂಡಯಾತ್ರೆಯನ್ನು ಮುಗಿಸಿದ ನಂತರ ಮಲಿಕಾಫರ್ ಯಾವ ದಂಡಯಾತ್ರೆಯನ್ನು ಮಾಡ್ತಾನಪ್ಪ ಅಂದ್ರೆ ಅವನು ವಾರಂಗಲ್ನ ದಂಡಯಾತ್ರೆಯನ್ನು ಮಾಡ್ತಾನೆ. ವಾರಂಗಲ್ನ ದಂಡಯಾತ್ರೆ ನೋಡ್ರಿ, ಮಲಿಕಾಫರನು ದೇವಗಿರಿಯ ಮೂಲಕ ವಾರಂಗಲ್ನಂತ ಸಾಗಿದನು. ಎಲ್ಲಿ ಹೊಂಟ? ವಾರಂಗಲ್ನಂತ ಹೊಂಟ. ಮುನ್ನಡೆದನು. ಕೋಟೆಗೆ ಮುತ್ತಿಗೆ ಹಾಕಿದ್ರು. ಯಾವ ಕೋಟೆಗೆ? ವಾರಂಗಲ್ನ ಕೋಟೆಗೆ ಯಾರು ಮುತ್ತಿಗೆ ಹಾಕಿದ್ರು? ಮುತ್ತಿಗೆ ಅಂದ್ರೆ ಸುತ್ತುವರೆದು ಬಿಟ್ರು. ಎಲ್ಲ ಮಲಿಕಾಫರ 30,000 ಸೈನಿಕರಿದ್ರಲ್ಲ, ಆ ಎಲ್ಲ ಸೈನಿಕರು ಏನು ಮಾಡಿದ್ರಪ್ಪ ಅಂದ್ರೆ ಕೋಟೆಯ ಸುತ್ತಮುತ್ತ ಏನು ಮಾಡಿದ್ರಪ್ಪ ಅಂದ್ರೆ ಸುತ್ತುವರೆದು ಬಿಟ್ರು. ರಾಜ ಪ್ರತಾಪರುದ್ರ ದೇವ. ವಾರಂಗಲಿನ ರಾಜ ಯಾರು? ಪ್ರತಾಪರುದ್ರ ದೇವ. ನೋಡಿ, ವಾರಂಗಲಿನ ರಾಜ ಯಾರಪ್ಪ ಅಂದ್ರೆ ಪ್ರತಾಪರುದ್ರ ದೇವ. ಪ್ರತಾಪ ರುದ್ರದೇವ. ಪ್ರತಾಪರುದ್ರ ದೇವ ಏನ್ ಮಾಡ್ತಾರ ನೋಡ್ರಿ? ಶಾಂತಿ ಒಪ್ಪಂದ ಮಾಡಿಕೊಳ್ಳಲೇಬೇಕಾಗಿತ್ತು. ಏನ್ ಮಾಡ್ಕೊಂಡವ? ಯುದ್ಧನ ಬೇಡ ಅಂತ ಹೇಳಿದವ. ಅಲ್ಲಾವುದ್ದೀನ್ ಖಿಲ್ಜಿಗೆ ಮತ್ತು ಪ್ರತಾಪರುದ್ರ ದೇವರಿಗೆ ಏನ್ ಮಾಡ ಅಂತ ಹೇಳಿದ? ನನಗ ಯುದ್ಧವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾ ಏನ್ ಮಾಡ್ಕೊತೇನೆ ನಿಮ್ಮ ಜೊತೆ ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ತಾನ. ಶರಣಾಗತನಾದ. ಯಾರಿಗೆ ಶರಣಾಗತನಾದ? ಮಲಿಕಾಫರ್ ಮುಂದೆ ಶರಣಾಗತನಾದ. ರಾಜ ಪ್ರತಾಪರುದ್ರ ದೇವನ ಚಿನ್ನದ ಪ್ರತಿಮೆ ಅವನ ಕಡೆ ಏನಿತ್ತು ನೋಡು. ಇವ್ನ ರಾಜ ಇದ್ದಾನೆ, ಅವನೇನಿತ್ತು? ಯಾವ ಪ್ರತಿಮೆ ಅಂತ? ಚಿನ್ನದ ಪ್ರತಿಮೆ ಅಂತ. ಚಿನ್ನದ ಬಂಗಾರದಿಂದ ಮಾಡಿದ ಪ್ರತಿಮೆ. 100 ಆನೆಗಳು, 7,000 ಕುದುರೆಗಳು, ಚಿನ್ನ, ಬೆಳ್ಳಿ, ಭಾರೀ ಪ್ರಮಾಣದ ಆಭರಣಗಳು, ಹಣವನ್ನ ಮಲಿಕಾಫರ್ ದೆಹಲಿಗೆ ಹೊತ್ತೊಯ್ದನ. ನೋಡಿ ಎಷ್ಟ್ರಿ? ಪ್ರತಾಪರುದ್ರದೇವನ ಚಿನ್ನದಿಂದ ಮಾಡಿದ ಒಂದು ಪ್ರತಿಮೆ, 100 ಆನೆಗಳು, 7,000 ಕುದುರೆಗಳು, ಅದರ ಜೊತೆಗೆ ಅನೇಕ ಚಿನ್ನ, ಬೆಳ್ಳಿ, ಭಾರೀ ಪ್ರಮಾಣದ ಆಭರಣಗಳನ್ನ ಮತ್ತು ಹಣವನ್ನ ಮಲಿಕಾಫರ್ ಎಲ್ಲಿ ಹೊತ್ತೊಯ್ದ? ದೆಹಲಿಗೆ ತಗೊಂಡು ಹೋದ.
ಇನ್ನು ಈ ಯುದ್ಧದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತನ್ನು ಮಲಿಕಾಪುರನು 1000 ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ನೋಡ್ರಿ ಎಷ್ಟು ನೋಡ್ರಿ ವಾರಂಗಲ್ ಎಷ್ಟು ಸಂಪತ್ತಿತ್ತು ನೋಡ್ರಿ, ಎಷ್ಟು 1000 ಒಂಟೆಗಳ ಮೇಲೆ, 1000 ಒಂಟೆಗಳ ಮೇಲೆ. ವಾರಂಗಲ್ನಿಂದ ಎಲ್ಲಿ ಬರಕತ್ತವು ಒಂಟೆಗಳು? ದೆಹಲಿಗೆ ಬರ್ಬೇಕಾದ್ರ ಅಷ್ಟು ಭಾರ ಆಯ್ತಂತ. ಅವು ಏನಾದಪ್ಪ ಅಂದ್ರ ಭಾರದಿಂದ ನರಳಾಡಿದವಂತ. ಯಾವ ಈ ಒಂಟೆಗಳು ಏನ್ ಮಾಡಿದ್ವು? 1000 ಒಂಟೆಗಳಿದ್ದಲ್ಲ, ಈ ಒಂಟೆಗಳು ಆ ಬಂಗಾರದಿಂದ ಏನಾದಪ್ಪ ಅಂದ್ರ ಬಹಳಷ್ಟು ಏನಾಯ್ತು ನರಳಾಡಿದವು ಅನ್ನುವಂತ ಒಂದು ಇದನ್ನ ಏನಪ್ಪ ಅಂದ್ರ ಅಮೀರ್ ಖುಸ್ರು ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಪುಸ್ತಕದಲ್ಲಿ ಏನ್ ಮಾಡ್ತಾನ ಬರೀತಾನ. ಇದೇನಪ್ಪ ಅಂದ್ರ 2ನೇ ದಂಡಯಾತ್ರೆ. ವಾರಂಗಲ್ನ ದಂಡಯಾತ್ರೆ ಏನ ಮಾಡ್ತಾನ? ರಾಜ ಯಾರಿದ್ರು? ಪ್ರತಾಪರುದ್ರದೇವ ಇದ್ದ. ಪ್ರತಾಪರುದ್ರದೇವ ಏನ್ ಮಾಡ್ತಾನ? ನನಗೇನ್ ಬೇಡ ಅಂತ ಹೇಳ್ತಾನ, ಯುದ್ಧ ಬೇಡ, ನಾ ಏನಾಗ್ತೀನಿ ಶರಣಾಗ್ತೇನೆ ಅಂತ ಹೇಳ್ತಾನ. ಶರಣಾದ್ರೂ ಕೂಡ ಏನ್ ಮಾಡ್ತಾನ, ಅಲ್ಲಿ ಮಲಿಕಾಪುರನ ಒಂದು ಒಪ್ಪಂದದ ಪ್ರಕಾರ ಆ ಪ್ರತಾಪರುದ್ರ ದೇವರ ಚಿನ್ನದ ಪ್ರತಿಮೆ, 100 ಆನೆಗಳನ್ನ, 7000 ಕುದುರೆಗಳನ್ನ, ಚಿನ್ನ, ಬೆಳ್ಳಿ ಮತ್ತು ಮುತ್ತು ರತ್ನಗಳನ್ನ ಯಾರಿಗೆ ಕಳಿಸ್ಕೊಡ್ತಾನ? ಅಲ್ಲಾವುದ್ದೀನ್ ಖಿಲ್ಜಿ ಕಳಿಸ್ಕೊಡ್ತಾನ. ಆದ್ರ 1000 ಒಂಟೆಗಳ ಮೇಲೆ ಹೋದ್ರಂತ. ವಾರಂಗಲ್ ಇರ್ತಕ್ಕಂಥ ಎಲ್ಲಾ ಸಂಪತ್ತನ್ನು ಏನ್ ಮಾಡ್ರು? ಕಚ್ಕೊಂಡು ಹೋದ್ರು. ಯಾರು ಕಚ್ಕೊಂಡು ಹೋದ್ರು? ಮಲಿಕಾಪುರ ಕಚ್ಕೊಂಡು ಹೋದ. 1000 ಒಂಟೆಗಳ ಮೇಲೆ, 1000 ಒಂಟೆಗಳ ಮೇಲೆ, 1000 ಒಂಟೆಗಳ ಮೇಲೆ ಏನ್ ಮಾಡ್ತಾನಪ್ಪ ಅಂದ್ರ ಎಲ್ಲಾ ಬಂಗಾರಗಳನ್ನ, ವಜ್ರ ವೈಡೂರ್ಯಗಳನ್ನು ಹೊಡಿಬೇಕಾದ್ರ ಒಂಟೆಗಳು ಭಾರದಿಂದ ಏನಾದ್ರು ನರಳಾಡಿದ್ದು ಅನ್ನುವಂಥ ಮಾತನ್ನ ಯಾರು ಹೇಳ್ತಾರಪ್ಪ ಅಂದ್ರ ಅಮೀರ್ ಖುಸ್ರು ಎಂಬ ಬರಹಗಾರ ಏನ್ ಮಾಡ್ತಾನ ಹಂಗ ಹೇಳ್ತಾನ. ಇನ್ನ 3ನೇ ಒಂದು ದಂಡಯಾತ್ರೆ. ದ್ವಾರ ಸಮುದ್ರದ ಮೇಲೆ, ದ್ವಾರ ಸಮುದ್ರದ ಮೇಲೆ ಈಗ ರಾಜ ಯಾರಿರ್ತಾರ ನೋಡಿ. ದ್ವಾರ ಸಮುದ್ರದ ಮೇಲೆ ಸಾಮಾನ್ಯ ಶಕೆ 1310 ಎಷ್ಟಾಗ 1310 ಹೊಯ್ಸಳದ ರಾಜ ಯಾರವನು? 3ನೇಯ ವೀರಬಲ್ಲಾಳ ದ್ವಾರ ಸಮುದ್ರ ಅಥವಾ ಹಳಬೀಡನ್ನ ಆಳ್ತಾ ಇದ್ದ. ಕರ್ನಾಟಕವನ್ನು ಆಳಿದ ದ್ವಾರ ಸಮುದ್ರ ಅಂತ ಕರಿತೀವಿ, ಹಳಬೀಡನ್ನ ಆಳ್ತಾ ಇದ್ದ. ಯಾರವನು? ಎಷ್ಟನೇ ಬಲ್ಲಾಳ? 3ನೇಯ ವೀರಬಲ್ಲಾಳ. ಈ 3ನೇ ವೀರಬಲ್ಲಾಳ ದ್ವಾರ ಸಮುದ್ರ ರಾಜ್ಯವನ್ನು ಏನ್ ಮಾಡ್ತಾ ಇದ್ದ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಮುಸ್ಲಿಂ ಸೈನ್ಯದ ಹಠಾತ್ ಒಂದು ದಾಳಿಯಿಂದ ಬೆರಗಾದ ಹೊಯ್ಸಳ ರಾಜ ತನ್ನ ರಾಜಧಾನಿಯನ್ನ ರಕ್ಷಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ. ಏನಾಗಲಿಲ್ಲ ಅವಾಗ? ತನ್ನ ರಾಜಧಾನಿಯನ್ನ, ದ್ವಾರ ಸಮುದ್ರವನ್ನ ಏನ್ ಮಾಡಲಿಲ್ಲ, ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾರ ಕೈಯಿಂದ ಸಾಧ್ಯ ಆಗಲಿಲ್ಲ. 3ನೇಯ ವೀರಬಲ್ಲಾಳದಿಂದ ರಾಜಧಾನಿಯನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಏನ್ ಮಾಡ್ತಾನೆ ನೋಡ್ರಿ, ರಾಜಧಾನಿಯನ್ನು ಲೂಟು ಮಾಡಿದ ಮಲಿಕಾಪುರ ಹಲವಾರು ದೇವಾಲಯಗಳನ್ನು ಕೆಡವಿದನು. ಹೊಯ್ಸಳರು ಕಟ್ಟಿಸಿದಂತಹ ದೇವಾಲಯಗಳನ್ನು ಕೆಡವಿದವ ಯಾರಪ್ಪ ಅಂದ್ರ ಮಲಿಕಾಪುರ. ಏನ್ ಮಾಡ್ತಾನಪ್ಪ ಅಂದ್ರ ಹಠಾತ್ ದಾಳಿಯನ್ನ ಮಾಡಿದ. ಹಠಾತ್ ಅಂದ್ರ ಗೊತ್ತಿಲ್ಲದ ದಾಳಿ ಮಾಡೋದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಹಠಾತ್ ದಾಳಿ ಅಂತ ಕರಿತೀವಿ. ಹೀಗಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ದೇವಾಲಯಗಳನ್ನು ಏನ್ ಮಾಡ್ತಾನೇನೋ ಕೆಡವುತ್ತಾನ. ಶರಣಾಗತನಾದ 3ನೇ ವೀರಬಲ್ಲಾಳನು ಏನು ಕೊಟ್ಟು ನೋಡ್ರಿ ಮಲಿಕಾಪುರನಿಗೆ? ಆನೆಗಳನ್ನು ಕೊಟ್ಟ, ಕುದುರೆಗಳನ್ನು ಕೊಟ್ಟ, ಸಂಪತ್ತನ್ನ ಸಲ್ಲಿಸಿ ಸುಲ್ತಾನನಿಗೆ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಡಲು ಒಪ್ಪಿದನು. ಸುಲ್ತಾನ ಯಾರಲ್ಲಿ? ಅಲ್ಲಾವುದ್ದೀನ್ ಖಿಲ್ಜಿಗೆ ವಾರ್ಷಿಕವಾಗಿ ನಾ ಏನು ಕೊಡ್ತೇನೆ ನಿನಗ ಕಪ್ಪು ಕಾಣಿಕೆಯನ್ನು ಕೊಡ್ತಾನೆ ಅಂತ ಏನು ಮಾಡ್ತಾನ ಇಲ್ಲಿ 3ನೇ ವೀರಬಲ್ಲಾಳ ಏನು ಮಾಡ್ತಾನಪ್ಪ ಅಂದ್ರೆ ಒಪ್ಕೊಳ್ತಾನೆ. ಇದೇನಪ್ಪ ಅಂದ್ರೆ ದ್ವಾರ ಸಮುದ್ರದ ಮೇಲೆ ದಾಳಿ. ಇನ್ನು 4ನೇ ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಮದುರೈ ಆಕ್ರಮಣ. ಮದುರೈ ಆಕ್ರಮಣ ಎಷ್ಟಾಗಿ ಮಾಡ್ತಾರ್ರಿ? 1300 ಮನುಷ್ಯಕ್ಕೆ 1311 ನೋಡಿ. ಮದುರೈನಲ್ಲಿ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಇಬ್ಬರು ಸಹೋದರರ ಮಧ್ಯೆ ಜಗಳ ನಡೆದಿದೆ. ಯಾರವರು? ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯ. ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯ ಇಬ್ಬರು ಜನ ಏನಾದ್ರು ಅಣ್ಣ ತಮ್ಮ.
ಸುಂದರ ಪಾಂಡೆ ಮತ್ತು ವೀರಪಾಂಡೆ ಇಬ್ಬರು ಜನ ಅಣ್ಣ ತಮ್ಮ ಏನಾಗಿತ್ತಪ್ಪ ಅಂದ್ರ ಇವ್ರು ಇಬ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಇಬ್ಬರು ನಡವಳಿಕೆ ಏನಾಗಿತ್ತು ಸಂಘರ್ಷ ಪ್ರಾರಂಭ. ಸಂಘರ್ಷ ಅಂದ್ರೆ ಏನು? ಜಗಳ, ಯುದ್ಧ ಪ್ರಾರಂಭ. ಸಂಘರ್ಷ ಅಥವಾ ಯುದ್ಧ ಪ್ರಾರಂಭ ಆಗಿತ್ತು, ಅಂತಃಕಲ ಪ್ರಾರಂಭವಾಗಿತ್ತು. ಮಲಿಕಾಫರ್ ಸೈನ್ಯ ಮದುರೈ ಕಡೆಗೆ ಹೊರಟು ಪಾಂಡ್ಯ ರಾಜ್ಯದ ಮಾರ್ಗದಲ್ಲಿ ಎಲ್ಲ ಪ್ರಮುಖ ನಗರಗಳು ಮತ್ತು ದೇವಾಲಯಗಳನ್ನು ಲೂಟಿ ಮಾಡಿತು. ಮಲಿಕಾಫರ್ ದಾರಿ ಮಧ್ಯೆ ಹೋಗ್ಬೇಕಾದ್ರ ಪಾಂಡ್ಯ ರಾಜ್ಯದ ಎಲ್ಲಾ ನಗರಗಳನ್ನ ಮತ್ತು ದೇವಾಲಯಗಳನ್ನ ಲೂಟಿ ಮಾಡ್ತಾನೆ. ಲೂಟಿ ಅಂದ್ರೆ ಏನ? ಕಳ್ಳತನವನ್ನ ಮಾಡ್ತಾನೆ. ಯಾರ? ಮಲಿಕಾಫರ್ ಕಳ್ಳತನವನ್ನ ಮಾಡ್ತಾನ. ಪ್ರಮುಖ ನಗರಗಳನ್ನ ಏನ್ ಮಾಡ್ತಾನ? ಕಳ್ಳತನವನ್ನ ಮಾಡ್ತಾನ. ಇನ್ನ ಅವನು ರಾಮೇಶ್ವರದವರೆಗೆ ಹೋಗಿ ಅಲ್ಲಿನ ಪ್ರಸಿದ್ಧ ದೇವಾಲಯವನ್ನು ಧ್ವಂಸ ಮಾಡಿ ಮಸೀದಿಯೊಂದನ್ನು ನಿರ್ಮಿಸಿದನು. ಕೊಳ್ಳೆ ಹೊಡೆದ ಅಪಾರ ಸಂಪತ್ತಿನೊಂದಿಗೆ ಅವನು ಸಾಮಾನ್ಯಕ್ಕೆ 1311ರಲ್ಲಿ ದೆಹಲಿಗೆ ಹಿಂದಿರುಗಿದನು. ಏನು ಮಾಡ್ತಾನ? ಕೊಳ್ಳೆ ಹೊಡೆದ ಅಪಾರ ಸಂಪತ್ತಿನೊಂದಿಗೆ ಯಾರೊಂದಿಗೆ ತಿರುಗ್ತಾನಪ್ಪ ಅಂದ್ರೆ ಅವನು ದೆಹಲಿಗೆ ಹಿಂತಿರುಗ್ತಾನ. ಇಲ್ಲಿ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಮದುರೈಯಲ್ಲಿ ಸುಂದರ ಪಾಂಡೆ ಮತ್ತು ವೀರಪಾಂಡೆ ಇಬ್ಬರಿಗೆ ಏನು ನಡೆದಿರ್ತದ? ಸಂಘರ್ಷ ಪ್ರಾರಂಭವಾಗಿರ್ತದ. ಇವರಿಬ್ರು ಜಗಾಡಬೇಕಾದ್ರ, ಇವರಿಬ್ರು ಸಂಘರ್ಷವನ್ನ ಮಾಡ್ಬೇಕಾದ್ರ ಮಲ್ಲಿಕಾಫರ್ ಏನ್ ಮಾಡ್ತಾನ? ಅದ ದಾರಿ ಮಧ್ಯೆ ಹೊಂಟಿರ್ತಾನ. ಹೀಗಾಗಿ ಆ ಸಿಚುವೇಶನ್ ಅನ್ನು ನೋಡ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಅವನು ಅನೇಕ ದೇವಾಲಯಗಳನ್ನು ಮತ್ತು ನಗರಗಳನ್ನು ಏನ್ ಮಾಡ್ತಾನ? ಲೂಟಿಯನ್ನು ಮಾಡ್ತಾನ. ಅಲ್ಲಿ ಇರ್ತಕ್ಕಂಥ ಹಿಂದೂ ದೇವಾಲಯ ಯಾರಪ್ಪ ಅಂದ್ರೆ ಯಾವ್ದದು? ಯಾವ ದೇವಾಲಯ? ಹಿಂದೂ ದೇವಾಲಯ ಯಾವ್ದು? ಪ್ರಸಿದ್ಧ ದೇವಾಲಯ ಯಾವ್ದಪ್ಪ ಅಂದ್ರೆ ರಾಮೇಶ್ವರ ಅನ್ನುವಂಥ ದೇವಾಲಯದ ಏನು ಮಾಡ್ತಾನ? ಧ್ವಂಸ ಅಂದ್ರೆ ಏನು? ಸಂಪೂರ್ಣವಾಗಿ ನನ್ನ ನಾಶ ಮಾಡ್ತಾನ. ಅಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಏನು ಮಾಡ್ತಾನಪ್ಪ ಅಂದ್ರೆ ದೆಹಲಿಗೆ ಒಯ್ತಾನ ಅನ್ನುವಂಥದ್ದು. ಇನ್ನು ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ. ದೇವಗಿರಿಯ ಮೇಲೆ ಎರಡನೆಯ ಆಕ್ರಮಣ. ನೋಡ್ರಿ, ದೇವಗಿರಿಯ ಮೇಲೆ ಎರಡನೆಯ ಆಕ್ರಮಣ. ದೇವಗಿರಿಯ ರಾಜ ಈಗ ಯಾರು ಇರ್ತಾರೆ ನೋಡ್ರಿ. ಅವಾಗ ಯಾರಿದ್ರು? ರಾಮಚಂದ್ರ ದೇವ ಇದ್ದಲ್ಲ. ಈಗ ಯಾರು ಇರ್ತಾರಪ್ಪ ಅಂದ್ರೆ ಶಂಕರ ದೇವ. ಯಾರನು? ಶಂಕರ. ಯಾರಿರ್ತಾರ್ರಿ? ಶಂಕರ ದೇವ. ನೋಡ್ರಿ, ದೇವಗಿರಿಯ ರಾಜ ಯಾರಪ್ಪ ಅಂದ್ರ ಶಂಕರ ದೇವ. ಮಲ್ಲಿಕಾಫರ್ನ ಮೇಡೆಗಿದ್ದು ದಕ್ಷಿಣ ಭಾರತ ದಂಡಯಾತ್ರೆಗೆ ಕೊನೆಯ ಯುದ್ಧವಾಗಿತ್ತು. ಮಲ್ಲಿಕಾಫರ್ನ ಕೊನೆಯ ಯುದ್ಧ ಯಾವುದಪ್ಪ ಅಂದ್ರ ದೇವಗಿರಿಯ ಎರಡನೇ ಆಕ್ರಮಣ. ದೇವಗಿರಿಯ ರಾಜ ಈಗ ಯಾರು ಇರ್ತಾರಪ್ಪ ಅಂದ್ರ ಶಂಕರ ದೇವ ಇದ್ದಿರ್ತಾನ. ನೋಡ್ರಿ, ಶಂಕರ ದೇವ ಕಪ್ಪು ಕಾಣಿಕೆಯನ್ನು ತಡೆ ಹಿಡಿದು ಸ್ವತಂತ್ರನಾಗುವ ಪ್ರಯತ್ನ ಮಾಡಿದರು. ಮೊದಲೇನಾಗಿತ್ತು? ದೇವಗಿರಿ ಮೇಲೆ ದಂಡಯಾತ್ರೆಯನ್ನ ಮಾಡಬೇಕಾದ್ರೆ ರಾಮಚಂದ್ರ ದೇವ ಏನಾಗಿದ್ದ? ಸೋತಿದ್ದ. ಸೋಲಾನ ಏನು ಕೊಡ್ತಾನಂತ ಹೇಳಿದ್ದ? ಅಲಾವುದ್ದೀನ್ ಖಿಲ್ಜಿಗೆ ವಾರ್ಷಿಕವಾಗಿ ಕಪ್ಪು ಕಾಣಿಕೆಯನ್ನು ಕೊಡ್ತಾನಂತ ಹೇಳಿದ್ದ. ಆದ್ರ ಇಲ್ಲಿ ಶಂಕರ ದೇವ ಅಂದ್ರ ಇಲ್ಲಿ ರಾಮಚಂದ್ರ ದೇವನ ಮಗ ಯಾರಪ್ಪ ಅಂದ್ರ ಶಂಕರ ದೇವ. ಇವು ಏನು ಮಾಡಿದಪ್ಪ ಅಂದ್ರೆ ಅಲಾವುದ್ದೀನ್ ಖಿಲ್ಜಿಗೆ ಕೊಡ್ತಕ್ಕಂಥ ಕಪ್ಪು ಕಾಣಿಕೆಯನ್ನು ಏನು ಮಾಡಿದ್ದ? ನಿಲ್ಲಿಸ್ಬಿಟ್ಟಿದ್ದ. ಕಪ್ಪು ಕಾಣಿಕೆಯನ್ನು ತಡೆ ಸ್ವತಂತ್ರ ಪ್ರಯತ್ನ ಮಾಡಿ. ಆದ್ದರಿಂದ ಮಲ್ಲಿಕಾಫರ್ನು ದೇವಗಿರಿಯ ಮೇಲೆ ಮತ್ತೊಮ್ಮೆ ಏನು ಮಾಡ್ತಾನಪ್ಪ ಅಂದ್ರೆ ಆಕ್ರಮಣ ಮಾಡಿದನು. ಮತ್ತೊಮ್ಮೆನ ಎರಡನೇ ಬಾರಿಗೆ ಏನು ಮಾಡ್ತಾನ? ದೇವಗಿರಿ ಮೇಲೆ ಆಕ್ರಮಣ ಮಾಡಿದನು. ಅವನನ್ನು ಸೋಲಿಸಿ ಸಾಯಿಸಿದನು. ಯಾರನ್ನ ಸೋಲಿಸ್ತಾನ? ಶಂಕರ ದೇವನನ್ನ ಸೋಲಿಸಿ ಏನು ಮಾಡ್ತಾನ? ಸಾಯಿಸಿದನು. ಯಾರು ಸಾಯಿಸ್ತಾರ? ಮಲ್ಲಿಕಾಫರ್ ಸಾಯಿಸಿದನು. ದೇವಗಿರಿಯನ್ನ ಸುಲ್ತಾನನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಯಿತು. ಸುಲ್ತಾನ ಯಾವ ಸುಲ್ತಾನ? ಅಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯದಲ್ಲಿ ದೇವಗಿರಿಯಲ್ಲಿ ಏನು ಮಾಡಿದ್ರು? ವಿಲೀನಗೊಳಿಸಿದ್ರು. ಇನ್ನು ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನಪ್ಪ ಅಂದ್ರೆ ಈ ಬೃಹತ್ ಸಾಮ್ರಾಜ್ಯವನ್ನು ಏನು ಮಾಡ್ತಾನ? ನಿರ್ಮಾಣವನ್ನ ಮಾಡಿ ಇದು ಮಲ್ಲಿಕಾಫರ್ನ ಏನಪ್ಪ ಅಂದ್ರೆ ಕೊನೆಯ ಯುದ್ಧ ಕೂಡವಾಗಿತ್ತು. ಇನ್ನು ಅಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ವಿಸ್ತಾರವಾಗಿತ್ತು ಅನ್ನುವಂಥದ್ದು ನೋಡ್ರಿ. ಸಾಮ್ರಾಜ್ಯ ಉತ್ತರದಲ್ಲಿ ಲಾಹೋರ್ನಿಂದ ದಕ್ಷಿಣದಲ್ಲಿ ಮದುರೈವರೆಗೆ ಮತ್ತು ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಗುಜರಾತ್ವರೆಗೆ ಏನಾಗಿತ್ತಪ್ಪ ಅಂದ್ರೆ ವ್ಯಾಪಿಸಿತು. ಸಾಮಾನ್ಯಕ್ಕೆ 1312ರ ವೇಳೆಗೆ ಅಲಾವುದ್ದೀನ್ ಖಿಲ್ಜಿಯು ಸಂಪೂರ್ಣ ಭಾರತದ ಅಧಿಪತಿಯಾದರು. ಸಂಪೂರ್ಣ ಭಾರತ ಅಂದ್ರೆ ಆ ಕಡೆ ಉತ್ತರ ಭಾರತವನ್ನು ಗೆದ್ದುಕೊಂಡ. ಯಾರನ್ನ ಇಟ್ಕೊಂಡ? ಉಲುಗ್ ಖಾನ್ ಮತ್ತು ನಜರತ್ ಖಾನ್ ಇಟ್ಕೊಂಡ ಉತ್ತರ ಭಾರತವನ್ನು ಗೆದ್ದುಕೊಂಡ. ಈ ಕಡೆ ಯಾರನ್ನ ಇಟ್ಕೊಂಡ? ಮಲ್ಲಿಕಾಫರ್ನ ಇಟ್ಕೊಂಡ ಇಡೀ ದಕ್ಷಿಣ ಭಾರತವನ್ನು ಗೆದ್ದ. ಹೀಗಾಗಿ ಸಂಪೂರ್ಣ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಗೆದ್ದಂಥ ಮುಸ್ಲಿಂ ದೊರೆ ಯಾರಪ್ಪ ಅಂದ್ರೆ ಅವನು ಅಲಾವುದ್ದೀನ್ ಖಿಲ್ಜಿ ಅಂತ ಹೇಳಬೇಕು.
ಇನ್ನು ಸಾಮಾನ್ಯಕ್ಕೆ 1312 ವೇಳೆಗೆ ಅಲಾವುದ್ದೀನ್ ಖಿಲ್ಜಿಯು ಸಂಪೂರ್ಣ ಉತ್ತರ ಭಾರತದ ಅಧಿಪತಿಯಾದ. ಅವನಿಗೆ ಪ್ರಪಂಚವನ್ನ ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು. ಪ್ರಪಂಚವನ್ನ ಗೆಲ್ಲಬೇಕೆಂಬ ಒಂದು ಆಸೆ ಇತ್ತು ಯಾರಿಗೆ? ಅಲಾವುದ್ದೀನ್ ಖಿಲ್ಜಿಗೆ. ಅದರ ಭಾರತವನ್ನ ಗೆಲ್ಲುವುದರಲ್ಲಿ ಅವನು ತೃಪ್ತನಾಗಬೇಕಾಯಿತು. ಆದಾಗ ಅವನು ಸಿಕಂದರ ಎರಡನೇ ಅಲೆಕ್ಸಾಂಡರ್ ಎಂಬ ಬಿರುದನ್ನ ನಾಣ್ಯಗಳನ್ನು ಹೊರಡಿಸಿದನು. ಅಲೆಕ್ಸಾಂಡರ್ಗೆ ಏನು ಆಸೆ ಇತ್ತು? ಇಡೀ ಜಗತ್ತನ್ನು ಏನು ಮಾಡಬೇಕು? ಗೆಲ್ಲಬೇಕಿಂತ ಆಸೆ ಇತ್ತಲ್ಲ ಯಾರಿಗೆ? ಅಲೆಕ್ಸಾಂಡರ್ನಿಗೆ. ಹೀಗಾಗಿ ಇವು ಏನು ಮಾಡ್ತಾನಪ್ಪ ಅಂದ್ರೆ ಸಿಕಂದರ್ ಎಂಬ ಬಿರುದಿನೊಂದಿಗೆ ಏನಂತ ಎರಡನೇ ಅಲೆಕ್ಸಾಂಡರ ಅಂತ ಬಿರುದೊಂದಿಗೆ ಏನು ಮಾಡ್ತಾನ? ನಾಣ್ಯಗಳನ್ನು ಹೊರಡಿಸ್ತಾನೆ. ತನ್ನ ಹೆಸರಿನಲ್ಲಿ ಏನು ಮಾಡ್ತಾನ? ನಾಣ್ಯಗಳನ್ನು ಹೊರಡಿಸ್ತಾನ. ಯಾರ? ಅಲಾವುದ್ದೀನ್ ಖಿಲ್ಜಿ. ಇಲ್ಲಿಗೆ ಏನಪ್ಪ ಅಂದ್ರೆ ಅಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಮಾಡಿದ. ಇಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆಯ ಸೇನಾಪತಿ ಯಾರಪ್ಪ ಅಂದ್ರೆ ಮಲ್ಲಿಕಾಫರ್ ಅಂತ ಹೇಳಬೇಕು. ಪ್ರಪ್ರಥಮವಾಗಿ ದಕ್ಷಿಣ ಭಾರತ ದಂಡಯಾತ್ರೆ ಒಳಗೆ ದೇವಗಿರಿಯ ಮೇಲೆ ಏನು ಮಾಡ್ತಾನ? ಆಕ್ರಮಣವನ್ನು ಮಾಡ್ತಾನ. ದೇವಗಿರಿಯ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಮುಖ್ಯ ಕಾರಣ ಏನಿದ್ರಿ? ಒಂದು ಕರ್ಣದೇವನಿಗೆ ಆಶ್ರಯ ಕೊಟ್ಟಿರ್ತ ಮತ್ತು ಅವನ ಮಗಳಿಗೆ ಆಶ್ರಯ ಕೊಟ್ಟಿರ್ತಾನೆ. ಯಾರ? ರಾಮಚಂದ್ರ ದೇವ. ಇನ್ನೊಂದು ಏನಾಗಿರ್ತದೆ? ರಾಮಚಂದ್ರ ದೇವ ವಾರ್ಷಿಕವಾಗಿ ಕಪ್ಪು ಕಾಣಿಕೆಯನ್ನು ಕೊಡಬೇಕಾಗಿರ್ತದೆ. ಅದನ್ನ ಏನು ಮಾಡಿರ್ತಾನ? ತಡೆ ಹೇಳಿರ್ತಾನೆ. ಹೀಗಾಗಿ ಏನು ಮಾಡ್ತಾನ? ಅಲಾವುದ್ದೀನ್ ಖಿಲ್ಜಿ ಯಾರನ್ನ ಕಳಿಸ್ಕೊಡ್ತಾನೆ? 30,000 ಸೈನಿಕರೊಂದಿಗೆ ಮಲ್ಲಿಕಾಫರ್ರನ್ನ ಕಳಿಸ್ಕೊಡ್ತಾನ. ಹೀಗಾಗಿ ಅವನನ್ನ ಸೋಲಿಸ್ತಾನೆ. ಇವನೇನ್ ಮಾಡ್ತಾನ? ವಾರ್ಷಿಕವಾಗಿ ಕಪ್ಪು ಕಾಣಿಕೆ ಕೊಡಾಕ ಹೋಗ್ತಾನೆ. ಯಾರು ಕೊಡಕ್ಕೆ ಹೋಗ್ತಾರ? ಯಾರು ಕೊಡಕ್ಕೆ ಹೋಗ್ತಾರ? ರಾಮಚಂದ್ರ ದೇವ ಕೊಡಕ್ಕೆ ಹೋಗ್ತಾನೆ. ಯಾರಿಗೆ? ಮಲ್ಲಿಕಾಫರ್ ಅಂದ. ಮಲ್ಲಿಕಾಫರ್ಗೆ ಅಂದ್ರೆ ಯಾರಿಗೆ? ಇಲ್ಲಿ ಅಲಾವುದ್ದೀನ್ ಖಿಲ್ಜಿಗೆ. ಇನ್ನು ಎರಡನೇ ದಂಡಯಾತ್ರೆ ಯಾವ್ದ? ವಾರಂಗಲ್ನ ದಂಡಯಾತ್ರೆ. ವಾರಂಗಲ್ನ ರಾಜ ಯಾರ? ಪ್ರತಾಪ ರುದ್ರದೇವ. ಪ್ರತಾಪ ರುದ್ರದೇವ ಏನು ಮಾಡ್ತಾನಪ್ಪ ಅಂದ್ರೆ ನನಗೇನು ಯುದ್ಧ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ, ನಾ ಏನು ಮಾಡ್ತೀನಿ? ಶಾಂತಿಯನ್ನು ಬಯಸ್ತಾನೆ ಅಂತ ಹೇಳ್ತಾನ. ಹೀಗಾಗಿ ಪ್ರತಾಪ ರುದ್ರದೇವ ಶಾಂತಿಯನ್ನು ಬಳಸಿದ ನಂತರ ಏನು ಮಾಡ್ತಾನ? ಅವನಿಗೆ ವಾರ್ಷಿಕವಾಗಿ ಕಪ್ಪು ಕಾಣಿಕೆಯನ್ನು ಕೊಡಕ್ಕೆ ಹೋಗ್ತಾನ ಮತ್ತು ತನ್ನ ಚಿನ್ನದ ಪ್ರತಿಮೆಯನ್ನು ಮತ್ತು 1,000 ಆನೆಗಳನ್ನು ಮತ್ತು 7,000 ಕುದುರೆಗಳನ್ನು, ಚಿನ್ನ, ಬೆಳ್ಳಿ ಮತ್ತು ರತ್ನಗಳನ್ನು ಏನು ಮಾಡಿದ? ವಾರಂಗಲ್ನಿಂದ ದೆಹಲಿಗೆ ಏನು ಮಾಡಿದ? ಸಾಗಿಸಿದ. ಆ ವಾರಂಗಲ್ನಿಂದ ದೆಹಲಿಗೆ ಸಾಗಿಸಬೇಕಾದ್ರೆ 1,000 ಒಂಟೆಗಳು ಏನು ಮಾಡಿದ್ವು? ಆ ಬಂಗಾರ ಮತ್ತು ಬೆಳ್ಳಿಯನ್ನು ತರಬೇಕಾದ್ರೆ ಒಂಟೆಗಳೆಲ್ಲ ಏನಾದರೂ ನರಳಾಡಿದವು ಅನ್ನುವಂಥ ಮಾತನ್ನು ಯಾರು ಬರೀತಾರಪ್ಪ ಅಂದ್ರೆ ಅಮೀರ್ ಖುಸ್ರೋ ಅನ್ನುವಂಥ ಏನು ಮಾಡ್ತಾನ? ಬರೀತಾನ. ಇನ್ನು ಮೂರನೇ ಆಕ್ರಮಣ ಯಾವ್ದ್ರಿ? ಹೊಯ್ಸಳರ ಆಕ್ರಮಣ. ಹೊಯ್ಸಳ ರಾಜ್ಯ ಯಾವ್ದಪ್ಪ ಅಂದ್ರೆ ಅಲ್ಲಿ ಯಾರು ಆಳ್ವಿಕೆ ಮಾಡ್ತಿರ್ತಾರ? ಮೂರನೆಯ ವೀರಬಲ್ಲಾಳ ಏನು ಮಾಡ್ತಿರ್ತಾನ? ದ್ವಾರ ಸಮುದ್ರದ ಮೇಲೆ. ಹೊಯ್ಸಳರ ರಾಜ ಯಾರ? ಮೂರನೆಯ ವೀರಬಲ್ಲಾಳ. ಹೊಯ್ಸಳರ ರಾಜಧಾನಿ ಯಾವುದಪ್ಪ ಅಂದ್ರೆ ದ್ವಾರ ಸಮುದ್ರ. ಹೊಯ್ಸಳರ ರಾಜಧಾನಿ ಯಾವ್ದ? ದ್ವಾರ ಸಮುದ್ರ. ದ್ವಾರ ಸಮುದ್ರದಲ್ಲಿ ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂದ್ರೆ ಮೂರನೇ ವೀರಬಲ್ಲಾಳ ಏನು ಮಾಡ್ತಿರ್ತಾನ? ಆಳ್ವಿಕೆಯನ್ನ ಮಾಡ್ತಿರ್ತಾನ. ಮುಸ್ಲಿಂ ಸೈನ್ಯದ ಹಠಾತ್ ದಾಳಿಯಿಂದ ಏನು ಮಾಡ್ತಾನ? ಅವನು ಏನು ಮಾಡ್ತಾನ? ಯುದ್ಧದಲ್ಲಿ ಸೋಲನ್ನ ಅನುಭವಿಸ್ತಾನ. ಹೀಗಾಗಿ ರಾಜಧಾನಿಯನ್ನ ಅಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಾಲಯಗಳನ್ನ ಏನು ಮಾಡ್ತಾರ? ಹೊಯ್ಸಳರ ಎಲ್ಲಾ ದೇವಾಲಯಗಳನ್ನ ಮಲ್ಲಿಕಾಫರ್ ಏನು ಮಾಡ್ತಾನ? ಕೆಡುತ್ತಾನ. ಹೀಗಾಗಿ ಮೂರನೇ ವೀರಬಲ್ಲಾಳ ಯಾರಿಗೆ ಶರಣಾಗ್ತಾನಪ್ಪ ಅಂದ್ರೆ ಮಲ್ಲಿಕಾಫರ್ನಿಗೆ ಏನು ಮಾಡ್ತಾನ? ಶರಣಾಗ್ತಾನ. ಅವನು ಕೂಡ ಏನು ಮಾಡ್ತಾನ? ಕಪ್ಪು ಕಾಣಿಕೆಯನ್ನು ಕೊಡಲು ಒಪ್ತಾನ. ಇನ್ನು ನಾಲ್ಕನೇದು ಏನಪ್ಪ ಅಂದ್ರೆ ಮದುರೈ ಆಕ್ರಮಣ. ಅದೇ ಸಂದರ್ಭದಲ್ಲಿ ದಾರಿ ಮಧ್ಯೆ ಯುದ್ಧ ಮಾಡ್ಕೊತ ಹೋಗ್ಬೇಕಾದ್ರೆ ಅಲ್ಲಿ ಮದುರೈದಲ್ಲಿ ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯ ಇಬ್ಬರಿಗೆ ಏನು ನಡೆದಿರ್ತದ? ಅಣ್ಣ ತಮ್ಮರಿಗೆ ಸಂಘರ್ಷ ನಡೆದಿರ್ತದ. ಆ ಸಂಘರ್ಷ ಸಂದರ್ಭದಲ್ಲಿ ಇವು ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ದೇವಾಲಯಗಳನ್ನ, ಎಲ್ಲಾ ನಗರಗಳನ್ನ ಲೂಟಿ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನು ಏನು ಮಾಡ್ತಾನಪ್ಪ ಅಂದ್ರೆ ದೆಹಲಿಗೆ ತಗೊಂಡ್ ಬರ್ತಾನ. ಇನ್ನು ಕೊನೆಯ ಒಂದು ದಂಡಯಾತ್ರೆ ಯಾವಪ್ಪ ಅಂದ್ರೆ ದೇವಗಿರಿಯ ಮೇಲೆ ಆಕ್ರಮಣ. ದೇವಗಿರಿಯ ರಾಜ ಈಗ ಯಾರು ಇದ್ದಿರ್ತಾರಪ್ಪ ಅಂದ್ರೆ ಅವನು ಶಂಕರದೇವ ಇದ್ದಿರ್ತಾನ. ಶಂಕರದೇವ ಏನು ಮಾಡಿರ್ತಾನಪ್ಪ ಅಂದ್ರೆ ಯಾಕೆ ಎರಡನೇ ಬಾರಿಗೆ ಆ ಮಲ್ಲಿಕಾಫರ್ ದಂಡಯಾತ್ರೆಯನ್ನು ಮಾಡ್ತಾನಪ್ಪ ಅಂದ್ರೆ ಶಂಕರದೇವ ಏನು ಮಾಡ್ತಾನಪ್ಪ ಅಂದ್ರೆ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಕೊಡೋದನ್ನ ಏನು ಮಾಡ್ತಾನ? ನಿಲ್ಲಿಸ್ಬಿಟ್ಟಿರ್ತಾನ. ಹೀಗಾಗಿ ಏನು ಮಾಡ್ತಾನ? ಯುದ್ಧವನ್ನ ಮಾಡ್ತಾನ. ಯುದ್ಧವನ್ನ ಮಾಡಿದ ತಕ್ಷಣ ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿರ್ತಕ್ಕಂತಹ ಯಾರು ಕಪ್ಪು ಕಾಣಿಕೆಯನ್ನು ತಡೆ ಸ್ವತಂತ್ರ ಮಲ್ಲಿಕಾಫರ್ ದೇವಗಿರಿಯ ಮೇಲೆ ಮತ್ತೊಂದು ಬಾರಿ ಆಕ್ರಮಣ ಮಾಡಿ ಅವನನ್ನು ಸೋಲಿಸಿ ಸಾಯಿಸಿದನು. ಯಾರನ್ನ? ಶಂಕರದೇವನನ್ನು ಸೋಲಿಸಿ ಏನು ಮಾಡ್ತಾನ? ಸಾಯಿಸ್ತಾನ. ಹೀಗಾಗಿ ದೇವಗಿರಿಯನ್ನ ಯಾರು ವಶಪಡಿಸಿಕೊಳ್ತಾರಪ್ಪ ಅಂದ್ರೆ ಮಲ್ಲಿಕಾಫರ್ ಅಲಾವುದ್ದೀನ್ ಖಿಲ್ಜಿಗೆ ಏನು ಮಾಡ್ತಾನ? ವಶಪಡಿಸಿಕೊಳ್ತಾನ.
ಹೀಗಾಗಿ ಅವಾಗ ಆ ಅಲ್ಲಾವುದ್ದೀನ್ ಖಿಲ್ಜಿಗೆ ಒಂದು ಆಸೆ ಏನಾಗಿರ್ತದಪ್ಪ ಅಂದ್ರೆ ಇಡೀ ಜಗತ್ತನ್ನು ಗೆಲ್ಲಬೇಕಂತ ಆಸೆ ಆಗಿರ್ತದೆ. ಆದರೆ ಭಾರತವನ್ನು ಗೆಲ್ಲುವಷ್ಟರಲ್ಲಿ ಏನಾಗಿರ್ಬೇಕಾಗ್ತದ, ತೃಪ್ತನಾಗಬೇಕಾಗ್ತದ. ಹೀಗಾಗಿ ಅವನ ಬಿರುದು ಯಾವುದಿರ್ತದಪ್ಪ ಅಂದ್ರೆ ಸಿಕಂದರ್ ಅನ್ನುವಂಥ ಬಿರುದನ್ನು ಅಥವಾ ಎರಡನೇ ಅಲೆಕ್ಸಾಂಡರ್ ಅನ್ನುವಂಥ ಬಿರುದನ್ನು ಏನು ಮಾಡ್ತಾನೆ, ಬೆರೆಸ್ತಾನ ಅನ್ನುವ ಹೆಸರಿನಲ್ಲಿ ಏನು ಹೊಡ್ತಾನಪ್ಪ ಅಂದ್ರೆ ನಾಣ್ಯಗಳನ್ನು ಹೊಡೆಸ್ತಾನೆ. ಯಾವ ನಾಣ್ಯಗಳನ್ನು ಹೊಡೆಸ್ತಾನ? ಸಿಕಂದರ್ ಅಥವಾ ಎರಡನೇ ಅಲೆಕ್ಸಾಂಡರ್ ಅನ್ನುವಂಥ ಹೆಸರಲ್ಲಿ ಏನು ಮಾಡ್ತಾನೆ, ನಾಣ್ಯಗಳನ್ನು ಹೊಡೆಸ್ತಾನೆ. ಇಲ್ಲಿವರೆಗೆ ಏನಪ್ಪ ಅಂದ್ರೆ ದಕ್ಷಿಣ ಭಾರತ ದಂಡಯಾತ್ರೆ ನೋಡಿದೀವಿ, ಇವತ್ತು ನಾವು ಉತ್ತರ ಭಾರತ ದಂಡಯಾತ್ರೆ ನೋಡಿ.